ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರುಣ್. ನಾನಿವತ್ತು ಸೆಕೆಂಡ್ ವಿಡಿಯೋ ಏನಂದರೆ, ದ ಸೀರೀಸ್ ಇನ್ ಜರ್ಮನಿ ಏನೇನು ಅದರ ಜರ್ಮನಿ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಿರೋದರಲ್ಲಿ ಸೆಕೆಂಡ್ ವಿಡಿಯೋ ಏನಂದರೆ ಇವತ್ತು ಹೌ ಟು ಅಪ್ಲೈ ಫಾರ್ ಮಾಸ್ಟರ್ಸ್ ಇನ್ ಜರ್ಮನಿ. ಸೊ ಇದು ಮಾಸ್ಟರ್ಸ್ ಅಪ್ಲಿಕೇಶನ್ ಪ್ರೊಸೆಸಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು, ವಾಟ್ ಆರ್ ದ ಸ್ಟೆಪ್ಸ್ ಟು ಫಾಲೋ. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಐ ಜಸ್ಟ್ ರೀಡ್ ಇಟ್ ಔಟ್. ಏನೇನು ಪ್ರೊಸೆಸ್ ಅಂದರೆ, ಫಸ್ಟ್ ನೀವು ಅಂದರೆ ಯಾವ ಕೋರ್ಸ್ ಅಂತ ನೀವು ಚೂಸ್ ಮಾಡಬೇಕು, ಅದು ಹೇಗೆ ಅಂತ ಹೇಳ್ತೇನೆ. ಸೊ ಚೂಸ್ ದ ಕೋರ್ಸ್. ಮತ್ತೇನೆಂದರೆ, ನೀವು IELTS ಎಕ್ಸಾಮ್ ಅಂತ ಒಂದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಎಕ್ಸಾಮ್ ಬರೀಬೇಕು, ಅಥವಾ ಜರ್ಮನ್ ಪ್ರೊಫಿಷಿಯನ್ಸಿ. ನೀವು ಕೋರ್ಸ್ ಯಾವುದು ಚೂಸ್ ಮಾಡ್ತೀರೋ ಅದಕ್ಕೆ ಮೇಲೆ ಡಿಪೆಂಡ್ ಆಗಿರ್ತದೆ. IELTS ಬಿಟ್ಟರೆ ಮತ್ತೆ APS ಸರ್ಟಿಫಿಕೇಟ್ ಅಂತ ಇದೆ. ಅದಕ್ಕೆ ರೀಸೆಂಟಾಗಿ ಒಂದು 2 years ಬ್ಯಾಕಿಂದ ಸ್ಟಾರ್ಟ್ ಆಗಿದ್ದು. ಅದೊಂಥರ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಒಂದು ಅಥೆಂಟಿಕೇಶನ್, ಒಂದು ಸರ್ಟಿಫಿಕೇಶನ್. ಅದು ಹೇಳ್ತೇನೆ ಏನು ಹೇಗೆ ಅಂತ ಪ್ರೊಸೀಜರ್. ಅದು ಬಿಟ್ಟರೆ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಟ್ರಾನ್ಸ್ಕ್ರಿಪ್ಟ್ಸ್, ನಿಮ್ಮದು ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್, ಮತ್ತು ಫೈನಲ್ ಮಾರ್ಕ್ಸ್ ಕಾರ್ಡ್, ದ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್, ಮತ್ತು CV, ಮತ್ತು ಒಂದು SOP, ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಥವಾ ಮೋಟಿವೇಶನ್ ಲೆಟರ್, ಯಾಕೆ ನೀವು ಆ ಕೋರ್ಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ಅದು ಬಿಟ್ಟರೆ LOR, ರೆಕಮೆಂಡೇಶನ್ ಲೆಟರ್ ನಿಮ್ಮ ಪ್ರೊಫೆಸರ್ ಕೈಯಿಂದ, ಮತ್ತು ನಾರ್ಮಲ್ ಡಾಕ್ಯುಮೆಂಟ್ಸ್ ಲೈಕ್ ಪಾಸ್ಪೋರ್ಟ್, ಮತ್ತು ಯಾವ್ದಾದ್ರು ಸರ್ಟಿಫಿಕೇಟ್ಸ್ ಮಾಡಿದರೆ ಅಥವಾ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಂತಹ ಸರ್ಟಿಫಿಕೇಟ್ಸ್, ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಅದೆಲ್ಲ ಯೂಸ್ಫುಲ್ ಆಗ್ತದೆ. ಮತ್ತು ಈಗ ನೀವು ಅಪ್ಲೈ ಮಾಡೋದ್ರಲ್ಲಿ 2 ಟೈಪ್ಸ್ ಇದೆ. ಒಂದು, ನೀವು ಡೈರೆಕ್ಟಾಗಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು ಅವರ ವೆಬ್ ಪೋರ್ಟಲಲ್ಲಿ. ಅದಲ್ಲ ಅಂತಿದ್ರೆ ಯೂನಿ ಅಸಿಸ್ಟೆಂಟ್ ಇನ್ನೊಂದು, ಅದೊಂಥರ ಥರ್ಡ್ ಪಾರ್ಟಿ. ಸೊ ಏನು ಮಾಡ್ತಾರೆ ಅಂದರೆ, ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲೈ ಮಾಡ್ತೀರಾ, ಅವರು ಡಾಕ್ಯುಮೆಂಟ್ಸ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಒಂದು ಸ್ಕೋರ್ ಕೊಡ್ತಾರೆ, ಅದು ಅವರು ಡೈರೆಕ್ಟಾಗಿ ಯೂನಿವರ್ಸಿಟಿ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೊಂದು ಫೀಸ್ ಇದೆ. ಅದು ಬಿಟ್ಟರೆ ಈಗ ನೀವು ಇಷ್ಟು ಸ್ಟೆಪ್ಸ್ ಆಯಿತು, ನಿಮಗೆ ಅಡ್ಮಿಷನ್ ಸಿಕ್ಕಿದರೆ ನೆಕ್ಸ್ಟ್ ಬರ್ತದೆ ಸ್ಟೂಡೆಂಟ್ ವೀಸಾ ಅಪ್ಲಿಕೇಶನ್ ಮತ್ತು ಎನ್ರೋಲ್ ಇನ್ ದ ಯೂನಿವರ್ಸಿಟಿ. ಸೊ ಇನ್ ಶಾರ್ಟ್ ಪಿಕ್ಚರ್ ಈ ಥರ ಇರ್ತದೆ. ಸೊ ಯು ಸ್ಟಾರ್ಟ್ ವಿತ್ ಚೂಸಿಂಗ್ ಕೋರ್ಸ್. ನೀವು ಯಾವ ಕೋರ್ಸ್ ಇಂಟ್ರೆಸ್ಟ್ ಇದೆ ಇಂಜಿನಿಯರಿಂಗಲ್ಲಿ, ಸೊ ಈಗ ಕಂಪ್ಯೂಟರ್ ಸೈನ್ಸ್, ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಹಾಗೊಂದು ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ಇಂಗ್ಲೀಷ್ ಎಕ್ಸಾಮ್ ಬರ್ತೀರಾ, IELTS ಎಕ್ಸಾಮ್. ಪ್ಯಾರಲಿ ನೀವು APS ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಒನ್ಸ್ APS ಸರ್ಟಿಫಿಕೇಟ್ ಕಮ್ಸ್, ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ನಿಮಗೊಂದು ಅಡ್ಮಿಷನಿಗೆ ಸಿಗಬೇಕಂತಿದ್ರೆ ನೀವು ಡ್ಯೂರಿಂಗ್ ದ ಅಪ್ಲಿಕೇಶನ್ ಪ್ರೊಸೆಸ್ ನಿಮಗೆ ಡಾಕ್ಯುಮೆಂಟ್ಸ್ ಲೈಕ್ CV, ಟ್ರಾನ್ಸ್ಕ್ರಿಪ್ಟ್ ಇತ್ಯಾದಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಒನ್ಸ್ ಯು ಗೆಟ್ ದ ಅಡ್ಮಿಷನ್ ಲೆಟರ್, ನೀವು ಮತ್ತೇನೆಂದರೆ ಸ್ಟೂಡೆಂಟ್ ವೀಸಾ ಅಪ್ಲೈ ಮಾಡಬೇಕು. ಅಲಾಂಗ್ ವಿತ್ ಸ್ಟೂಡೆಂಟ್ ವೀಸಾ ಅಕಮಡೇಷನ್ ಕೂಡ ಸರ್ಚ್ ಮಾಡಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಈಗ ಒನ್ ಮಿನಿಟಲ್ಲಿ ಹೇಳಬೇಕಂತಿದ್ರೆ, ಸೊ ನಾನೀಗ ಸ್ವಲ್ಪ ಡೀಪಾಗಿ ಹೋಗುವ, ಏನು ಹೇಗೆ ಅಪ್ಲೈ ಮಾಡ್ಬೋದು, ನಿಮಗೆ ಕೋರ್ಸ್ ಡೀಟೇಲ್ಸ್ ಎಲ್ಲಿ ಸಿಗ್ತದೆ ಅಂತ. ಸೊ ನಾನು ಫಸ್ಟ್ ಸ್ಟೆಪ್ ಹೇಳಿದರೆ ಕೋರ್ಸ್ ಕಂಡುಹುಡುಕೋದು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಯೂಶ್ವಲಿ ನೀವು ಕೋರ್ಸ್ ಈಗ ಮಾಸ್ಟರ್ಸ್ ಮಾಡಿದರೆ ನೀವು UG ಯಾವ ಸಬ್ಜೆಕ್ಟ್ ಇದರಲ್ಲಿ ಮಾಡಿರ್ತೀರ, ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡ್ತೀರ ನ್ಯಾಚುರಲಿ. ಸೊ ನೀವೀಗ ಬಯಾಲಜಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಸಮಥಿಂಗ್ ಯು ವುಡ್ ಡೂ ಇನ್ ಮಾಸ್ಟರ್ಸ್ ಇನ್ ಬಾಟ್ನಿ ಆರ್ ಝೂಯಾಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ. ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದರೆ ಸೊ ಯು ವಿಲ್ ಪರ್ಸ್ಯೂ ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್, ಹೌದಲ್ಲ. ಸೊ ನೀವೇನು ಮಾಡಬೇಕು, DAAD ಅಂತ ಒಂದು ವೆಬ್ಸೈಟ್ ಇದೆ, DAAD. ನೀವು ಆ ವೆಬ್ಸೈಟಿಗೆ ಹೋಗಿ ನಿಮಗೆ ಇಂಟ್ರೆಸ್ಟ್ ಆಫ್ ಈಗ ಕೀವರ್ಡ್, ಯಾವ ಕೋರ್ಸ್ ನಿಮಗೆ ಇಂಟ್ರೆಸ್ಟ್ ಇದೆ ಆ ಕೀವರ್ಡ್ ಕೊಟ್ಟರೆ ಈ DAAD ವೆಬ್ಸೈಟಲ್ಲಿ ಎಲ್ಲ ಲಿಸ್ಟ್ ಬರ್ತದೆ, ಯಾವ ಯಾವ ಯೂನಿವರ್ಸಿಟೀಸ್ ಇದೆ. ಈಗ ಯೂನಿವರ್ಸಿಟೀಸಲ್ಲಿ ನೋಡಬೇಕು, 2 ಟೈಪ್ ಇದೆ, ಒಂದು ಪ್ರೈವೇಟ್ ಇದೆ, ಪಬ್ಲಿಕ್ ಇದೆ. ಈಗ ನಾನು ಹೇಳೋದಂದರೆ, ನೀವು ಯಾವುದೇ ಕಾರಣಕ್ಕೂ ಪ್ರೈವೇಟಿಗಂತೂ ಹೋಗಬೇಡಿ, ಪಬ್ಲಿಕ್ ಯೂನಿವರ್ಸಿಟಿಗೆ ಟ್ರೈ ಮಾಡಿ. ಪಬ್ಲಿಕ್ ಯೂನಿವರ್ಸಿಟೀಸ್ ಅವಾಗ ಕಾಂಪಿಟೇಟಿವ್ ಇರ್ತದೆ, ಅದು ಗೌರ್ಮೆಂಟ್ ರನ್ನಲ್ಲಿ ಇದು, ಆಯಿತಾ. ಸೊ ಪಬ್ಲಿಕ್ ಯೂನಿವರ್ಸಿಟಿಲಿ ಇದು ಟ್ಯೂಷನ್ ಫೀಸ್ ಇಲ್ಲ, ಇಟ್ಸ್ ಫ್ರೀ ಆಫ್ ಎಜುಕೇಷನ್. ಕಾಂಪಿಟೇಟಿವ್ ಕೂಡ, ಲಿಮಿಟೆಡ್ ಸೀಟ್ ಇರ್ತದೆ, ಹೈಯರ್ ವ್ಯಾಲ್ಯೂನೂ ಇದೆ ಇನ್ ಜನರಲ್. ಓಕೆ, ಪ್ರೈವೇಟಲ್ಲಿ ಸಿಗೋದು ಸುಲಭ, ಬಟ್ ಟ್ಯೂಷನ್ ಫೀಸ್ ಇದೆ. ಅಷ್ಟೇ ಅಲ್ಲ, ರಿಲೇಟಿವ್ಲಿ ಏನು ಹೇಳ್ತಾರೆ ಅಂದರೆ ಪಬ್ಲಿಕ್ ಯೂನಿವರ್ಸಿಟಿ ಹ್ಯಾಸ್ ಎ ಬೆಟರ್ ವ್ಯಾಲ್ಯೂ. ಓಕೆ, ಸೊ ನೀವು ಇದು ನೋಡಬೇಕು, ಯಾವ ಯಾವ ಯೂನಿವರ್ಸಿಟಿ, ಅದರ ರ್ಯಾಂಕಿಂಗ್ ಏನು, ಅದಾದಮೇಲೆ ಲ್ಯಾಂಗ್ವೇಜ್ ಯಾವುದು ಅಂತ. ಸೊ ನೀವು DAAD ವೆಬ್ಸೈಟಲ್ಲಿ ಕೋರ್ಸ್ ಡೀಟೇಲ್ಸ್ ಕೊಟ್ಟ ಮೇಲೆ ಯೂನಿವರ್ಸಿಟಿ ಅದರ ಕೆಳಗಡೆ ಮತ್ತು ಲ್ಯಾಂಗ್ವೇಜ್ ಚಾಯ್ಸ್. ಕೆಲವುದೇನೆಂದರೆ ಫುಲ್ಲಿ ಟಾಟ್ ಇನ್ ಜರ್ಮನ್ ಅಂತ ಇರ್ತದೆ. ಸೊ ಫುಲ್ಲಿ ಟಾಟ್ ಇನ್ ಜರ್ಮನ್ ಅಂತಿದ್ರೆ ನಿಮಗೆ ಜರ್ಮನ್ ಸರ್ಟಿಫಿಕೇಟ್ ಬೇಕು, ಅದು ಹೇಳ್ತಾರೆ ಆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ. B1, A1, C1, ಯಾವ ಲೆವೆಲ್ ಬೇಕು ಅಂತ. ಆರ್ ಸಮ್ ಕೋರ್ಸಸ್ ವಿಲ್ ಬಿ ಕಂಪ್ಲೀಟ್ಲಿ ಅವರು ಇಂಗ್ಲೀಷಲ್ಲಿ ಟಾಟ್ ಪ್ರೋಗ್ರಾಮ್ ಇರ್ತದೆ. ಸೊ ನಿಮಗೆ IELTS ಸರ್ಟಿಫಿಕೇಟ್ ಇದ್ರೆ ಆಯಿತು. ಕೆಲವು ಯೂನಿವರ್ಸಿಟಿ ಅದು ಕೂಡ ಕೇಳಲ್ಲ. ಅದಲ್ಲಂದರೆ ಕೆಲವು ಕೋರ್ಸಸ್ ಏನೆಂದಿರ್ತದೆ, ಮಿಕ್ಸ್ಡ್ ಆಗಿರ್ತದೆ.
ಕೆಲವು ಪೇಪರ್ಸ್ ಇಟ್ ವಿಲ್ ಬಿ ಇನ್ ಇಂಗ್ಲೀಷ್, ಕೆಲವು ಪೇಪರ್ಸ್ ಜರ್ಮನ್ ಲ್ಯಾಂಗ್ವೇಜಲ್ಲಿ ಇರ್ತದೆ. ಓಕೆ, ಸೊ ಹಾಗಿದ್ದಾಗ ನಿಮಗೆ ಎರಡರದ್ದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ ಬೇಕು. ಸೊ ಲ್ಯಾಂಗ್ವೇಜ್ ಒಂದು ವಿಷಯ. ಸೊ ಇದರ ಮೇಲೆ ನಿಮಗೆ ಡ್ಯಾಡ್ ವೆಬ್ಸೈಟಲ್ಲಿ ನಿಮಗೆ ಸಗ್ರಿಗೇಟ್ ಮಾಡ್ಬೋದು ಕೋರ್ಸಸ್. ಸೊ ನಿಮಗೆ ಯಾವ ಕೋರ್ಸ್ ನಿಮಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತದೆ, ಮುಂದಕ್ಕೆ ಜಾಬ್ ಅಪರ್ಚುನಿಟೀಸ್ ಒಳ್ಳೇದಿದೆ ಅಂತ ನೋಡಿಬಿಟ್ಟು ಒಂದು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಅದಾದ ಮೇಲೆ ಯಾವ ರೀತಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅಂತ ಟ್ರೈ ನೋಡಬೇಕು. ಕೆಲವು ನಾನು ಹೇಳಿದಾಗೆ ಡೈರೆಕ್ಟಾಗಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಇರ್ತದೆ. ಕೆಲವೊಮ್ಮೆ ಹೇಗಿರ್ತದೆ, ಯೂನಿವರ್ಸಿಟಿ ಡೈರೆಕ್ಟಾಗಿ ಅಪ್ಲಿಕೇಶನ್ ತಗೊಳ್ಳಲ್ಲ, ಅವರಿಗೆ ಒಂದು ಹೊರಗಡೆ ಏಜೆನ್ಸೀಸ್ ಅಂತ ಇರ್ತದೆ, ಅದರ ಹೆಸರು ಯೂನಿ ಅಸಿಸ್ಟ್ ಅಂತ. ಈ ನಾನು ಹೇಳ್ತಿರೋ ಯಾವ ಪ್ರೊಸೆಸ್ಸು ನೀವು ಕನ್ಸಲ್ಟೆನ್ಸಿ ಹತ್ರ ಹೋಗಬೇಕಾ ಅವಶ್ಯಕತೆ ಇಲ್ಲ, ನಿಮಗೇನು ಸ್ವಂತ ಮಾಡ್ಲಿಕ್ಕೆ ಆಗುವಂಥದ್ದೇ. ಸೊ ಯೂನಿ ಅಸಿಸ್ಟ್ ಎಂಬ ಕಂಪನಿ ಏನು ಮಾಡ್ತದೆ ಅಂದರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಯೂನಿ ಅಸಿಸ್ಟಿಗೆ. ಅವರು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಅದಾದಮೇಲೆ ಅವರೊಂದು ಸ್ಕೋರ್ ಕೊಡ್ತಾರೆ. ಇಲ್ಲಿ ಜರ್ಮನ್ ಗ್ರೇಡಿಂಗ್ ಪ್ರಕಾರ ನಿಮಗೆ ಎಷ್ಟು ಸ್ಕೋರ್ ಅಂತ, ಅದನ್ನೇ ಅವರೇ ಡೈರೆಕ್ಟಾಗಿ ನಿಮ್ಮ ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಯೂನಿವರ್ಸಿಟಿ ಟೇಕ್ಸ್ ದ ಫೈನಲ್ ಕಾಲ್, ನಿಮಗೆ ಅಡ್ಮಿಷನ್ ಕೊಡಬೇಕಾ ಬೇಡವಾ ಅಂತ. ಸೊ ಯೂನಿ ಅಸಿಸ್ಟಿಗೆ ಏನಂದರೆ ಸ್ಟಾರ್ಟಿಂಗ್ ಫಸ್ಟ್ ಅಪ್ಲಿಕೇಶನ್ ಕೊಡಬೇಕಾದ್ರೆ ನೀವು ಆಲ್ಮೋಸ್ಟ್ €75 ಏನೋ ಫೀಸ್ ಇದೆ. ಮತ್ತು ಸೆಕೆಂಡ್ ಥರ್ಡಿಗೆ ಅದೇನೋ €35 ಅಂದ್ಕೊಳ್ತೇನೆ, ಕಮ್ಮಿ ಆಗ್ತಾ ಬರ್ತದೆ ಸೆಕೆಂಡ್ ಒನ್ನಿಗೆ. ಸೊ ಹಾಗೆ. ಸೊ ಫಸ್ಟ್ ಡ್ಯಾಡಲ್ಲಿ ಯಾವ ಪ್ರೋಗ್ರಾಮು ನಿಮಗೆ ಇದೆ ಅಂತ ನಿಮಗೆ ಮೋಸ್ಟ್ ಸೂಟೇಬಲ್ ಪ್ರೋಗ್ರಾಮ್ ಯಾವುದು ಅಂತ ಚೂಸ್ ಮಾಡೋದು. ಓಕೆ, ಚೂಸ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಬಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಂದರೆ ನಿಮಗೆ ಒಂದು IELTS ಸರ್ಟಿಫಿಕೇಟ್ ಬೇಕು. ಅದೆಲ್ಲರಿಗೂ ಗೊತ್ತಿರ್ತದೆ ಏನು ಎಕ್ಸಾಮ್ ಹೇಗೆ ಅಂತ. ಹೆಚ್ಚಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಸೆಂಟರ್ಸ್ ಇದೆ. ಮುಂಚೆನೇ ಒಂದು ಸ್ಲಾಟ್ ತಗೊಂಡು ಪ್ರಿಪೇರ್ ಆಗಿ ಬರೀಲಿಕ್ಕೆ. ಸೊ ಎಸೆನ್ಷಿಯಲಿ ನಿಮಗೆ ಒಂದು 7 ಇದ್ದರೆ ಇಟ್ಸ್ ಗುಡ್. 6 to 7 ಜರ್ಮನಿಲಿ ಈಸಿಯಾಗಿ ವರ್ಕ್ ಆಗ್ತದೆ. ಈಗ ಜರ್ಮನ್ ಟಾಟ್ ಪ್ರೋಗ್ರಾಮ್ ಇದ್ದರೆ 2-3 ಎಕ್ಸಾಮ್ ಇದೆ. ಗೋತೆ ಎಕ್ಸಾಮ್ ಅಂತ ಒಂದಿದೆ ಜರ್ಮನ್, ಅದು ತುಂಬ ಪಾಪ್ಯುಲರ್. ಬೆಂಗಳೂರಲ್ಲಿ ಅದರ ಸೆಂಟ್ರ್ ಇದೆ. ಅಥವಾ ನಿಮಗೆ ಆನ್ಲೈನಲ್ಲಿ ಓದ್ಬಿಟ್ಟು ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ತಗೊಳ್ಬೋದು. ಸೊ 2 ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ದ ಕೋರ್ಸ್, ಯಾವ ಭಾಷೆಯಲ್ಲಿ ಕಲಿಸ್ತಿದ್ದಾರೆ ಅದರ ಮೇಲೆ ನಿಮಗೆ ಇದು ಬೇಕು, ಲ್ಯಾಂಗ್ವೇಜ್ ಸರ್ಟಿಫಿಕೇಟ್. ಇದರೊಟ್ಟಿಗೆ ನೀವು ಇನ್ನೇನು ವಿಷಯ ಅಂದರೆ, ಈಗ ಇಂಪಾರ್ಟೆಂಟ್ ಆಗಿರೋದು ಅಂದರೆ APS ಸರ್ಟಿಫಿಕೇಟ್. ಏನಂದರೆ ಮುಂಚೆ ಎಲ್ಲ ಇರಲಿಲ್ಲ, ಇವಾಗ ತುಂಬ ಫೇಕ್ ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಅಪ್ಲೈ ಮಾಡ್ತಿದ್ದಾರೆ ಅಂತ ತುಂಬ ಮಂದಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದಾದಮೇಲೆ ಮುಂಚೆ ಈ APS ಸರ್ಟಿಫಿಕೇಟ್ ಎಂಬುದು ಚೈನಾ, ವಿಯೆಟ್ನಾಂ ಹಾಗೆ ಕೆಲವು ಕಂಟ್ರೀಸಲ್ಲೇ ರೂಲ್ ಇತ್ತು. ಈಗ 2022 ಇಂದ ಅಂದ್ಕೊಳ್ತೇನೆ ಇಂಡಿಯಕ್ಕೂ ಕಂಪಲ್ಸರಿ ಮಾಡಿದ್ದಾರೆ APS ಸರ್ಟಿಫಿಕೇಟ್. ಏನೂ ಇಲ್ಲ, ಈಗ ಡೆಲ್ಲಿಯಲ್ಲಿ ಒಂದು ಆಫೀಸ್ ಇದೆ. ಸೊ ಇದು ತುಂಬ ಟೈಮ್ ತಗೊಳ್ತದೆ ನಿಮಗೆ ಸರ್ಟಿಫಿಕೇಟ್, ಮೋಸ್ಟ್ಲಿ ಒಂದು 2 months ಅಷ್ಟು ಬರ್ತದೆ. ಕೆಲವು ಯೂನಿವರ್ಸಿಟೀಸ್ ಈಗ ರೆಸ್ಪಾನ್ಸ್ ಫಾಸ್ಟ್ ಇದ್ದರೆ ನಿಮಗೆ ಬೇಗ ಸಿಗ್ತದೆ. ಏನಿಲ್ಲ, ನೀವು APS ಪೋರ್ಟ್ಲಿಗೆ ಹೋಗ್ಬಿಟ್ಟು ಇದಕ್ಕೆ ನಾನು ಡೆಡಿಕೇಟೆಡ್ ವೀಡಿಯೋ ಪೂರ್ಣ ಯಾವಾಗ ಟೈಮ್ ಸಿಕ್ಬೇಕಾದ್ರೆ ಮಾಡ್ತೇನೆ, ಹೌ ಟು ಅಪ್ಲೈ ಫಾರ್ APS ಸರ್ಟಿಫಿಕೇಟ್ ಅಂತ. ಬಟ್ ಇನ್ ಜನರಲ್ ಓವರ್ವ್ಯೂ ನಾನು ಈಗಲೇ ಹೇಳ್ತೇನೆ. ಏನಂದರೆ APS ಪೋರ್ಟ್ಲಿಗೆ ಹೋಗಬೇಕು, ನೀವು ಒಂದು ಲಾಗಿನ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತದೆ, ಅದು ಫಿಲ್ ಮಾಡಬೇಕು. ಅದಾದಮೇಲೆ ನಿಮ್ಮ ಟ್ರಾನ್ಸ್ಕ್ರಿಪ್ಟ್ಸ್ ಎಲ್ಲ ಸರ್ಟಿಫಿಕೇಟ್ಸ್ ಇದು ನೀವೊಂದು ಜೆರಾಕ್ಸ್ ಕಾಪಿ ಮಾಡಿಬಿಟ್ಟು ಅದು APS ಆಫೀಸ್ ಡೆಲ್ಲಿಗೆ ಕಳಿಸ್ಬೇಕು. ಅದಾದಮೇಲೆ ಅದನ್ನು ವೆರಿಫೈ ಮಾಡ್ತಾರೆ. ಅದಾದಮೇಲೆ ಅಲ್ಲಿ APS ಆಫೀಸಿಂದ ನಿಮ್ಮ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಿಗೆ, ದ ಪ್ರೊಫೆಸರ್ ಸಂಬಡಿ ಹೂ ನೋಸ್ ಯು, ನೀವು ನಿಜವಾಗಿ ಅಲ್ಲಿ ಕಲ್ತಿದ್ದೀರಾ ಅಂತ ಅವರಿಗೆ ಪ್ರೂಫಿಗೋಸ್ಕರ. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ನಿಮಗೆ APS ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ APS ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್. ಅದಿಲ್ಲದೆ ನಿಮಗೆ ವಿಸಾ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಈಗೀಗ ಹೆಚ್ಚಾಗಿ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ನೇ ಹಾಕ್ಲಿಕ್ಕೆ ಆಗಲ್ಲ APS ಸರ್ಟಿಫಿಕೇಟ್ ಇಲ್ಲ ಅಂತಿದ್ರೆ. ಅವರು ಮುಂಚೆನೇ ಅಪ್ಲಿಕೇಶನಲ್ಲೇ ಕೇಳ್ತಾರೆ, ಡು ಯು ಹ್ಯಾವ್ APS ಸರ್ಟಿಫಿಕೇಟ್ ಅಂತ ಇದ್ದರೆ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದೊಂದು ಮೂರನೇ ವಿಷಯ, APS ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್. ನಾನೀಗ ಹೇಳಬೇಕಾದ್ರೆ ನಿಮಗೇನೋ ತುಂಬಾ ಲಿಸ್ಟ್ ಇದೆ ಅಂತ ಹಾಗೆ ಅನಿಸ್ಬೋದು, ಬಟ್ ಹಾಗೆಲ್ಲ ತುಂಬ ಸುಲಭ. ನೀವು ಸಡನ್ನಾಗಿ ಒಮ್ಮೆ ಕೇಳಬೇಕಾದ್ರೆ ಏನೋ ತುಂಬ ಕೆಲಸ ಮಾಡಲಿಕ್ಕಿದೆ ಅಂತ ಅಂದ್ಕೊಳ್ತೀರ. ಬಟ್ ನೀವೊಂದು 3 months ಮುಂಚೆನೇ ಎಲ್ಲ ವರ್ಕ್ ಅಪ್ಲಿಕೇಶನ್ಕ್ಕಿಂತ ಪೀರಿಯಡ್ ಸ್ಟಾರ್ಟ್ ಆಗ್ತದಲ್ಲ. ಸೊ 2 ಇಂಟೇಕ್ ಇದೆ, ವಿಂಟರ್ ಇದೆ, ಸಮ್ಮರ್ ಇದೆ. ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಅಟ್ಲೀಸ್ಟ್ ಒಂದು 4 to 6 months ಸೇಫರ್ ಸೈಡ್ ನೀವು ಎಲ್ಲ ಪ್ರಿಪೇರ್ ಮಾಡಿ ಸ್ಟಾರ್ಟ್ ಮಾಡಿದರೆ ಆಯಿತು, ನಿಮಗೆಲ್ಲ ಈಸಿಯಾಗಿ ಮುಗಿಸ್ಲಿಕ್ಕೆ ಆಗ್ತದೆ. ಸೊ APS ಸರ್ಟಿಫಿಕೇಟ್ ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಇರ್ತದೆ. ಟ್ರಾನ್ಸ್ಕ್ರಿಪ್ಟ್
ಎಲ್ಲ ಮಾರ್ಕ್ಸ್ ಕಾರ್ಡ್ ಇರಬೇಕು. ಸೊ ಇದರಲ್ಲಿ ಮಾರ್ಕ್ಸ್ ವಿಷಯ ಬಂದರೆ ಈಗ ನಾನು ಇಲ್ಲಿ ಕೆಲವರು ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ದು ಕೇಳಿದ್ದೇನೆ. ಕನ್ಸಲ್ಟೆನ್ಸಿ ಅವರು ಹೇಳ್ತಾರೆ ನಿಮಗೆ ಹೈ ಸ್ಕೋರ್ ಇರಬೇಕು, 80% ಇರಬೇಕು, 90% ಇರಬೇಕು, ಹಾಗಿದ್ರೆ ಮಾತ್ರ ಪಬ್ಲಿಕ್ ಯೂನಿವರ್ಸಿಟಿಲಿ ಸಿಗ್ತದೆ, ನೀವು ಪ್ರೈವೇಟಲ್ಲಿ ಹೋಗಬೇಕು ಅಂತೆಲ್ಲ ಹೇಳ್ತಾರೆ. ಏನಂದರೆ ಅವರಿಗೆ ಪ್ರೈವೇಟ್ ಯೂನಿವರ್ಸಿಟಿ ಹತ್ರ ಟೈಪ್ ಇರ್ತದೆ. ಸೊ ಅವರಿಗೆ ಕಮಿಷನ್ ಬರ್ತದೆ ಅಂತೇಳಿ ಸ್ಟೂಡೆಂಟ್ಸನ್ನು ಹೈ ಕಳಿಸೋದು. ಸೊ ಏನು ವಿಷಯ ಏನಂದರೆ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ನಿಜನೇ ಅಡ್ಮಿಷನ್ಸ್ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು. ಹಾಗೆ ಅಂತ ನಿಮ್ಮ ಸ್ಕೋರ್ ಕಮ್ಮಿ ಇದೆ ಅಂತ ಸಿಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಿಮಗೀಗ ಸ್ಕೋರ್ ಈಗ ಒಂದು 60% ಇದ್ರೂ ನಿಮಗೆ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, ಬೇರೆ ಸರ್ಟಿಫಿಕೇಷನ್ ಮಾಡಿದ್ದೀರಾ ಅಂತಿದ್ರೆ ನಿಮಗೆ ಸಿಗ್ಲಿಕ್ಕೆ ಒಳ್ಳೆ ಚಾನ್ಸಸ್ ಇದೆ. ತುಂಬ ಮಂದಿಗೆ ಹಾಗೆ ಸಿಗ್ತಾ ಇದೆ, ಆಯಿತಾ. ಸೊ ಮಾರ್ಕ್ ಕಮ್ಮಿ ಇದೆ, ನಿಮ್ಮ CGPA ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಅಡ್ಮಿಷನ್ ಸಿಕ್ಕಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಬೇಸ್ಡ್ ಆನ್ ಹೌ ಗುಡ್ ಈಸ್ ಯುವರ್ ಪ್ರೊಫೈಲ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೊಂದು ಮೇನ್ ವಿಷಯ. ಟ್ರಾನ್ಸ್ಕ್ರಿಪ್ಟ್ಸ್ ರೆಡಿ ಇರಬೇಕು. ಮತ್ತೇನೆಂದರೆ CV, ಒಂದು ಯುರೋಪಿಯನ್ ಸ್ಟ್ಯಾಂಡರ್ಡ್ CV ಇರಬೇಕು, ತುಂಬ ಪ್ರೊಫೆಷ್ನಲ್ ಇರಬೇಕು. ನೀವು ಈಗ ಸಾಕಷ್ಟು AI ಟೂಲ್ಸ್ ಇದೆ, ಅದು ಯೂಸ್ ಮಾಡ್ಬೋದು ಅಂದರೆ ರಿಫೈನ್ ಮಾಡಲಿಕ್ಕೆ. ಹಾಗೆ ಅಂತ ಡೈರೆಕ್ಟಾಗಿ ಇನ್ಪುಟ್ ಕೊಟ್ಟು ಅದನ್ನೇ ಕಾಪಿ ಪೇಸ್ಟ್ ಮಾಡೋದಲ್ಲ. ನೋಡಿದ್ರೆ ಜೆನ್ಯೂನ್ ಆಗಿರಬೇಕು. ಇಲ್ಲಿ ಅವರು ನಾವೀಗ ಅಪ್ಲೈ ಮಾಡ್ತಿರುವ ಹಾಗೆಯೇ ಒಂದು ಸಾಕಷ್ಟು ನೂರಾರು ಮಂದಿ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಗೊತ್ತಿರ್ತದೆ ಯಾವುದು ಆರ್ಟಿಫಿಷಿಯಲ್ AI ಜನರೇಟೆಡ್, ಯಾವುದು ಆ್ಯಕ್ಚುಲಾಗಿ ಸ್ಟೂಡೆಂಟ್ ಕೂತು ಬರೆದು ಮಾಡಿದ್ದಾರೆ ಅಂತ. ಸೊ ಒಂದು ಒಳ್ಳೆ CV ರೆಡಿ ಮಾಡಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು SOP, ಈಗ ಸಾಧಾರಣವಾಗಿ ಅಪ್ಲಿಕೇಶನಲ್ಲಿ ಹೇಳ್ತಾರೆ ಒಂದು ಟ್ರಾನ್ಸ್ಕ್ರಿಪ್ಟ್ ಮತ್ತು SOP ಇದೆರಡು ವಿಷಯ ತುಂಬ ಇಂಪಾರ್ಟೆಂಟ್ ಅಂತ. ಏನಂದರೆ ಈ ಕೋರ್ಸ್ ಯಾಕೆ ನೀವು ಚೂಸ್ ಮಾಡ್ತಿದ್ದೀರಾ, ಇದಕ್ಕೆ ಅಂತಲೇ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೇನೆ. ಅಂದರೆ SOP ಅಥವಾ ಮೋಟಿವೇಶನ್ ಲೆಟರ್ ಒಂದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದು ನಿಮ್ಮ ಅಡ್ಮಿಷನಿಗೆ ಒಂದು ಮೋಸ್ಟ್ಲಿ ಒಂದು 70 to 80% ಅದು ಇನ್ಫ್ಲುಯೆನ್ಸ್ ಮಾಡ್ತದೆ. ನಿಮಗೆ ಕಟ್ ಆಫ್ ಮಾರ್ಕಿಂಗಿಂದ ಮೇಲೆ ಹೋದರೆ ಮತ್ತೆ ಅವರು ನೆಕ್ಸ್ಟ್ ತೆಗೆದು ನೋಡೋದು SOPನೇ. ಏನು ಬರೆದಿದ್ದೀರಾ, ಯಾಕೆ ನೀವು ಈ ಕೋರ್ಸಿಗೆ ಬರ್ತಿದ್ದೀರಾ ಅಂತ. ಏಕೆಂದರೆ ಹೆಚ್ಚಾಗಿ ಅಪ್ಲೈ ಮಾಡುವ ಎಲ್ಲರೂ ಕಟ್ ಆಫಿಗಿಂತ ಮೇಲೆ ಮಾರ್ಕ್ ಇರ್ತದೆ, ಒಳ್ಳೆ ಸ್ಕೋರ್ ಇರ್ತದೆ. ಅದಾದಮೇಲೆ ಇದರ ಮೋಟಿವೇಶನ್ ಅವ್ರು ನೋಡ್ತಾರೆ. ಇಲ್ಲಿ ಅಂದರೆ ಫೀಸ್ ಏನು ತಗೊಳ್ಳಲ್ಲ, ನಿಜವಾಗಿ ಸ್ಟೂಡೆಂಟಿಗೆ ಇದು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆಯಾ, ಸುಮ್ಮನೆ ಹೆಸರಿಗೋಸ್ಕರ ಬರ್ತಿದ್ದಾನ ಅಂತ ಅವ್ರು ಕರೆಕ್ಟಾಗಿ ನೋಡ್ತಾರೆ. ಸೊ ಅದರಿಂದ ಈ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್, ಲೆಟರ್ ಆಫ್ ಮೋಟಿವೇಶನ್ ಅಥವಾ SOP. ಅದರಲ್ಲಿ ಸ್ಟ್ರಕ್ಚರ್ ಇದೆ, ಅದರ ಬಗ್ಗೆ ನಾನು ಸಪರೇಟಾಗಿ ವೀಡಿಯೋ ಮಾಡ್ತೇನೆ, ಹೌ ಟು ರೈಟ್ SOP ಅಂತ, ಯಾವಾಗ ಟೈಮ್ ಸಿಗಬೇಕಾದ್ರೆ. ಮತ್ತು LOR, ಲೆಟರ್ ಆಫ್ ರೆಕಮೆಂಡೇಶನ್. ಇದು ಮಾಸ್ಟರ್ಸ್ ಲೆವೆಲ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ಒಳ್ಳೆ ಯೂನಿವರ್ಸಿಟೀಸಲ್ಲಿ ಕೇಳ್ತಾರೆ. ನಿಮಗೆ ಯಾರು ಒಳ್ಳೆ ರೆಪ್ಯೂಟೆಡ್ ಪ್ರೊಫೆಸರ್ಸ್ ಎಸ್ಪೆಷಲಿ ಇದ್ದರೆ ಅವರ ಕಡೆಯಿಂದ ಒಂದು ಲೆಟರ್ ಆಫ್ ರೆಕಮೆಂಡೇಶನ್ ತಗೊಳ್ಬೇಕು. ನಿಮ್ಮ ಓವರ್ ಆಲ್ ಪ್ರೊಫೆಸರ್ ಅವರಿಗೆ ಗೊತ್ತಿರ್ತದೆ, ನೀವು ಹೇಳಿದ್ರಾಯಿತು ಒಂದು LOR ಬೇಕು ಅಂತ. ಸೊ ಅವ್ರು ಕೊಡ್ತಾರೆ, ಹೇಗಿದ್ದೀರಾ ನೀವು ಆ್ಯಸ್ ಎ ಸ್ಟೂಡೆಂಟ್, ಸೊ ಏನೇನು ಮಾಡಿದ್ದೀರಾ ಅಂತೆಲ್ಲ. ಸೊ ಅದು ಕಲೆಕ್ಟ್ ಮಾಡಬೇಕು. ಕೆಲವು ಯೂನಿವರ್ಸಿಟೀಸಲ್ಲಿ ಏನಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪ್ರೊಫೆಸರ್ಸ್ನ ಇಮೇಲ್ ID ಕೇಳ್ತಾರೆ. ನೀವು ಜಸ್ಟ್ ಇಮೇಲ್ ID ಕೊಟ್ಟರೆ ಆಯಿತು, ಡೈರೆಕ್ಟಾಗಿ ಯೂನಿವರ್ಸಿಟಿಯಿಂದ ನಿಮ್ಮ ಪ್ರೊಫೆಸರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ಲಿಂಕಲ್ಲಿ ಅವರೆಲ್ಲ ಫಿಲ್ ಮಾಡಿರಾಯಿತು. ಕೆಲವು ಯೂನಿವರ್ಸಿಟೀಸ್ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ. ನೀವೊಂದು ಲೆಟರ್ ಹೆಡಲ್ಲಿ ಪ್ರೊಫೆಸರ್ನವರು ಎಲ್ಲ ಲೆಟರ್ ಬರೆದ್ಬಿಟ್ಟು ಸೈನ್ ಹಾಕಿದ್ರೆ ಆಯಿತು. ಆ ಲೆಟರ್ ಹೆಡ್ ಡಾಕ್ಯುಮೆಂಟ್ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಆಯಿತು. ಸೊ LOR ಒಂದು. ಮತ್ತು ಅದು ಬಿಟ್ಟರೆ ಪಾಸ್ಪೋರ್ಟ್, ಅದು ಬಿಟ್ಟರೆ ಏನು ಇಂಟರ್ನ್ಶಿಪ್ ಮಾಡಿದಿರಾ ಅಂತ ಸರ್ಟಿಫಿಕೇಟ್, ಸರ್ಟಿಫಿಕೇಟ್. ಥೀಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬ್ಯಾಚುಲರ್ಸಿಗೆಲ್ಲ ತುಂಬ ಒಳ್ಳೆ ಸ್ಟ್ರಾಂಗ್ ಥೀಸಿಸ್ ಮಾಡಿರ್ತಾರೆ. ಸೊ ನಿಮ್ಮ ಸರ್ಟಿಫಿಕೇಟ್ ಇದೆಲ್ಲ ಅಪ್ಲೋಡ್ ಮಾಡಬೇಕು. ಸೊ ಇದಾದಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಯೂಶ್ವಲಿ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ನಿಮಗೆ ಅಡ್ಮಿಷನ್ ಸಿಗ್ತದೆ. ಒನ್ಸ್ ಅಡ್ಮಿಷನ್ ಲೆಟರ್ ಸಿಕ್ಕಿದ ಕೂಡಲೇ, ಅದಕ್ಕಿಂತ ಮುಂಚೆನೇ ನೀವು ಒಂದು ವಿಷಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಕೊಮಡೇಷನ್ ನೋಡಬೇಕು. ಜರ್ಮನಿಲಿ ಅಕೊಮಡೇಷನ್ ಸಿಕ್ಕೋದಂದರೆ ಅಡ್ಮಿಷನ್ ಸಿಕ್ಕೋದಕ್ಕಿಂತ ಕಷ್ಟ ಅಂತ ಹೇಳ್ತಾರೆ, ಅದು ನಿಜಾನೇ. ತುಂಬ ಇಲ್ಲಿ ಕಾಂಪಿಟೇಟಿವ್. ನಿಮಗೆ ಒಂದು ಯೂನಿವರ್ಸಿಟೀಸ್ ಇದ್ದರೆ ಅಲ್ಲಿ ಅಂದರೆ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ತುಂಬಾ ಡಿಸ್ಪ್ರಪೋರ್ಷನೇಟ್. ಅದೀಗ ಎಲ್ಲ ಕಡೆ ಅದೇ ಥರ ಇದೆ. ಈಗ ಒಂದು ಫ್ಲ್ಯಾಟ್ ಓಪನಿಂಗ್ ಇದ್ದರೆ ಅಲ್ಲಿ ಅದಕ್ಕೋಸ್ಕರ ಒಂದು 30 to 40 ಮೆಂಬರ್ಸ್ ವ್ಯೂವಿಂಗೇನೆ ಬರ್ತಾರೆ ನೋಡಲಿಕ್ಕೆ ಹೇಗಿದೆ. ಅಷ್ಟೊಂದು ಜನ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ತುಂಬ ಕಾಂಪಿಟೇಟಿವ್. ಇಲ್ಲಿ ಅಕೊಮಡೇಷನ್ ಸಿಗಲಿಕ್ಕೆ ತುಂಬ ಕಷ್ಟ. ನೀವು ಮುಂಚೆನೇ ವೆಲ್ ಇನ್ ಅಡ್ವಾನ್ಸ್ ನೀವು ಅಕೊಮಡೇಷನ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ಅದು ಬಿಟ್ಟರೆ ಈಗ ಅಕೊಮಡೇಷನ್ಗೆ ಅಪ್ಲೈ ಮಾಡಬೇಕು. ಹಾಗೆ ನೀವು ವಿಸಾ ಪ್ರೊಸೆಸಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಡಾಕ್ಯುಮೆಂಟ್ಸ್ ಫಾರ್ ವಿಸಾ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ. ನೀವು ಡೈರೆಕ್ಟಾಗಿ VSVC ಅಪ್ಲೈ ಮಾಡಿಬಿಟ್ಟು ಹಾಗೆಯೇ ಒಂದು ಬ್ಲಾಕ್ಡ್ ಅಕೌಂಟ್ ಅಂತ ಒಂದು ಸ್ಟಾರ್ಟ್ ಮಾಡಬೇಕು. ಏನಂದರೆ
ಅದು ಸಾಧಾರಣ 11 ಲಕ್ಷ ಈಗ ಅನ್ಕೊಳ್ತೇನೆ ಈಗ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆ ಜರ್ಮನಿಯಲ್ಲಿ 1 ವರ್ಷ ಇಲ್ಲಿ ಕಳೀಲಿಕ್ಕೆ ಏನೇನು ಖರ್ಚಿದೆ ಅದಕ್ಕಿರುವ ಹಣ ಮುಂಚೆನೇ ಅವರು ಲಾಕ್ ಮಾಡಿ ಇಡ್ಲಿಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಆ ಹಣ ನಿಮಗೆ ತಿರ್ಗಾ ಬರ್ತದೆ. ತಿಂಗಳು ತಿರ್ಗಾ ಕೊಡ್ತಾ ಇರ್ತಾರೆ. ಸೊ ಆ ಡಾಕ್ಯುಮೆಂಟ್ ರೆಡಿ ಬೇಕು, ಇನ್ಶೂರೆನ್ಸ್ ಅಂಥದ್ದು. ಅದು ಇನ್ನೊಂದು ಸಪ್ರೇಟ್ ಸೆಟ್, ಅದು ಇನ್ನೊಂದು ವೀಡಿಯೋ ಮಾಡ್ತೇನೆ. ಸೊ ಅದು ಮತ್ತು ವೀಸಾ ಬಂದಮೇಲೆ ಡೈರೆಕ್ಟಾಗಿ ಯು ಕ್ಯಾನ್ ಫ್ಲೈ ಟು ಜರ್ಮನಿ ಅಷ್ಟೇ. ಸೊ ಎಸೆನ್ಷಿಯಲಿ ಇಷ್ಟೇ ಪ್ರೊಸೆಸ್ ಇರೋದು. ನಾ ಈಗ ಹೇಳಬೇಕಾದ್ರೆ ನಿಮಗೇನೋ ತುಂಬ ಸ್ಟೆಪ್ಸ್ ಇದೆ ಅಂದ್ಕೊಳ್ಬೇಡಿ. ತುಂಬ ಸಿಂಪಲ್. ನೀವು ಜಸ್ಟ್ ಒಂದು ಇನ್ ಶಾರ್ಟ್ ಹೇಳಿದರೆ ಕೋರ್ಸ್ ಕಂಡುಹುಡುಕಿ ಯಾವ್ದು ಬೇಕು ಅಂತ. IELTS ಎಕ್ಸಾಮ್ ಬರೀರಿ ಅಥವಾ ಜರ್ಮನ್ ಎಕ್ಸಾಮ್ ಬರೀರಿ. APS ಸರ್ಟಿಫಿಕೇಟ್ ಒಂದು ರೆಡಿ ಮಾಡಿ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಫಾರ್ ಅಪ್ಲಿಕೇಶನ್ ಇಟ್ಟು ಸಬ್ಮಿಟ್ ಮಾಡಿದ್ರೆ ಇತ್ತು. ಒನ್ಸ್ ಯು ಗೆಟ್ ದ ಅಡ್ಮಿಷನ್, ಅಪ್ಲೈ ಫಾರ್ ವೀಸಾ, ಕಮ್ ಟು ಜರ್ಮನಿ. ಅಷ್ಟೇ ವಿಷಯ ಇನ್ ಶಾರ್ಟ್ ಆಗಿ ಹೇಳೋದಂದರೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ನಾನು ಮೋಸ್ಟ್ಲಿ ಈ ವಾರದಲ್ಲಿ ಅಪ್ಡೇಟ್ ಮಾಡ್ತೇನೆ. ಅಂಟಿಲ್ ದೆನ್ ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.